ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮಗೆ ತುಂಬ ಸಮಯ ಕೊಟ್ಟಂಥ ವ್ಯಕ್ತಿಗಳು, ತುಂಬ ಪ್ರೀತಿ ಮಾಡಿದಂಥ ವ್ಯಕ್ತಿಗಳು ಈಗ ನಿಮಗೆ ಸಮಯ ಕೊಡ್ತಿಲ್ಲ, ಬ್ಯುಸಿ ಇದೀನಿ ಅಂತ ಹೇಳ್ತಾ ಇದ್ದಾರೆ, ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಇದರ ಅರ್ಥ ಏನು? ಇದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. 4 ಟಿಪ್ಸ್ನ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ಆ್ಯಂಡ್ ವಿಡಿಯೋ ಏನು ಅನಿಸುತ್ತೆ ಅದು ನೋಡಿದ ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಯಾವ ಕಾರಣಕ್ಕೆ ನಿಮಗೆ ಸಮಯ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಫಸ್ಟ್ ಒನ್, ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿರಬಹುದು. ಏನಂತ ಹೇಳಿದ್ರೆ, ಮೊದಲಿದ್ದಂಥ ಇಂಟ್ರೆಸ್ಟ್ ಇರಲ್ಲ. ನೋಡಿ, ಶುರುವಾದಲ್ಲಿ ಇದ್ದಂಥ ಇಂಟ್ರೆಸ್ಟ್ ಹೋಗ್ತಾ 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 ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಬೋರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಕೆಲವು ವ್ಯಕ್ತಿಗಳಿಗೆ, ಕೆಲವು ವ್ಯಕ್ತಿಗಳಿಗೆ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ನಿಮ್ಮ ಪ್ರೀತಿ, ನಿಮ್ಮ ಭಾವನೆಗಳೇನು, ನೀವೇನು ಅಂತ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಆ ವ್ಯಕ್ತಿಗಳು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಿಮ್ಮನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಲ್ಲ ಆ ವ್ಯಕ್ತಿಗಳು ಮಾತ್ರ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಮಾಡಿಕೊಂಡು ನಿಮ್ಮನ್ನು ಅವಾಯ್ಡ್ ಮಾಡೋಕ್ಕೆ ನೋಡ್ತಿರ್ತಾರೆ. ನೆಕ್ಸ್ಟ್ ಪಾಯಿಂಟ್, ಬೇರೆ ಯಾರೋ ಕನೆಕ್ಟ್ ಆಗಿದ್ದಾರೆ ಅಂತ ಅರ್ಥ. ನೋಡಿ, ನಿಮ್ಗೆ ಎಷ್ಟು ಎವ್ರಿಡೇ ಕಾಲ್ ಮಾಡಿ ಮಾತಾಡಿ ನಿಮಗೆ ನಿಮ್ಮ ಬಗ್ಗೆ ಕೇರ್ ತಗೊಳ್ಳುವಂಥ ವ್ಯಕ್ತಿ, ನಿಮಗೆ ಸಾಂತ್ವನ ಹೇಳುವಂಥ ವ್ಯಕ್ತಿ, ನಿಮ್ಮ ಪ್ರೀತಿ ಬಗ್ಗೆ ಪ್ರತಿ ಕ್ಷಣನೂ ಕೂಡ ಹಂಬಲಿಸ್ತಕ್ಕಂಥ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ, ಅಥವಾ ತುಂಬ ಬ್ಯುಸಿ, ಇನ್ಯಾವುದೋ ವಿಚಾರದಲ್ಲಿ ಬ್ಯುಸಿ ತೋರಿಸ್ಕೊಳ್ತಾ ಇದ್ದಾರೆ, ಕಾರಣಗಳನ್ನು ಕೊಡ್ತಾ ಇದ್ದಾರೆ, ನಿಮ್ಮೊಟ್ಟಿಗೆ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಇದರ ಅರ್ಥ ಇನ್ಯಾರೋ ಕನೆಕ್ಟು ಆಗಿರಬಹುದು. 100%, 99% ಈ ಥರದ ಕೇಸಸಲ್ಲಿ ಹಿಂಗೆ ಇರುವಂಥದ್ದು. ಯಾರು ಶುರುವಾತಲ್ಲಿ ಅಷ್ಟು ಅದೇ ಕೆಲಸದಲ್ಲಿ ಇದ್ಕೊಂಡು, ಕೆಲಸದ ಮಧ್ಯೆ ಬ್ಯುಸಿ ಇದ್ದರೂ ಕೂಡ ಯಾರು ಶುರುವಾತಲ್ಲಿ ಅಷ್ಟು ಕನೆಕ್ಟಿವಿಟಿ ಇದ್ದಂಥ ವ್ಯಕ್ತಿ ಈಗ ಸಡನ್ಲಿ ಅವಾಯ್ಡ್ ಮಾಡ್ತಿರೋ ಕಾರಣಗಳನ್ನು ಕೊಟ್ಕೊಂಡು ಅಂತ ಹೇಳಿದ್ರೆ 100% ಯಾರೋ ಕನೆಕ್ಟ್ ಆಗ್ತಿದ್ದಾರೆ ಅಥವಾ ಕನೆಕ್ಟ್ ಆಗಿರಬಹುದು. ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಬಂದು ಏನಂತ ಹೇಳಿದ್ರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಅಂತ ಅರ್ಥ. ಅವಾಯ್ಡ್ ಮಾಡ್ಲಿಕ್ಕೆ ರೀಸನ್ ಏನು? ಅವಾಯ್ಡ್ ಮಾಡ್ಲಿಕ್ಕೆ ರೀಸನ್ ಒಂದು, ನೀವು ಬೋರ್ ಆಗಿರ್ತೀರಿ. ಎರಡನೇದು ಬಂದು ಇನ್ಯಾರೋ ಕನೆಕ್ಟ್ ಆಗಿರ್ತಾರೆ. ಮೂರನೇದು ಬಂದು ಏನಂತ ಹೇಳಿದರೆ, ನಿಮ್ಮ ಪ್ರೀತಿ ಅವರಿಗೆ ಬೇಕಾಗಿರಲ್ಲ, ಅವಶ್ಯಕತೆ ಮುಗಿದಿದೆ ಅಂದರೆ ಲೈಕ್ ಟ್ರೂ ಲವ್ ಆಗಿರಲ್ಲ. ಅದು ಅವಾಯ್ಡ್ ಮಾಡೋದಂದರೆ ಇಟ್ ಮೀನ್ಸ್ ಏನು, ಅವ್ರದ್ದು ಏನು ಇಂಟೆನ್ಷನ್ ಇರುತ್ತೆ ಆ ಇಂಟೆನ್ಷನ್ ಮೇಲೆ ಕನೆಕ್ಟ್ ಆಗಿರ್ತಾರೆ. ಸೊ ಅವ್ರ ಇಂಟೆನ್ಷನ್ ಗ್ಯಾಪ್ ಆದಮೇಲೆ ಅಥವಾ ಮುಗಿದೋದ್ಮೇಲೆ, ಅವಶ್ಯಕತೆ ಮುಗಿದೋದ್ಮೇಲೆ ಅಲ್ಲಿ ನೀವು ನೀಡಿರಲ್ಲ, ಅವರಿಗೆ ಅವಶ್ಯಕತೆ ಇರಲ್ಲ. ಅವಾಗೇನು ಮಾಡ್ತಾರೆ, ಕಾರಣ ಕೊಟ್ಬಿಟ್ಟು ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ನಿಮ್ಮನ್ನು ಅಗೇನ್ ಅವಾಯ್ಡ್ ಮಾಡ್ತಿದ್ದಾರೆ. ಈಗ ಮೀಟ್ ಮಾಡಲಿಕ್ಕೆ ಅವಾಯ್ಡ್ ಮಾಡ್ತಿದ್ದಾರೆ, ಮೆಸೇಜ್ ಮಾಡ್ತಾ ಇಲ್ಲ, ಕಾಲ್ ಯಾವಾಗೋ ಒಂದು ಸಲ ಮಾಡ್ತಾರೆ, ಅಥವಾ ಇನ್ನೇನೋ ಒಂದು ಹೇಳ್ತಾರೆ. ಈಗ ನೋಡಿ, ಮಾಮೂಲಿ ಎವ್ರಿಡೇ ಏನು ಬ್ಯುಸಿ ಇರುತ್ತೆ ಆ ಶೆಡ್ಯೂಲಲ್ಲೂ ಕೂಡ ನಿಮಗೆ ಅವಾಗಲೂ ಅದೇ ಮೀಟ್ ಮಾಡ್ತಿದ್ರು. ಬಿಕಾಸ್ ಅವಾಗೆಲ್ಲ ಬೇಕಿತ್ತು, ಮೀಟ್ ಮಾಡಿದ್ರಿ, ಅವಾಗೆಲ್ಲ ಡೇಟ್ ಮಾಡಿದ್ರಿ, ಓಡಾಡ್ತಿದ್ರಿ. ಇವಾಗ ಹಿಂಗೆ ಮಾಡ್ತಾರಂದರೆ ನಿಮ್ಮ ಅವಶ್ಯಕತೆ ಮುಗ್ದಿದೆ ಅಂತ ಅರ್ಥ. ಅದಕ್ಕೆ ಅವಾಯ್ಡ್ ಮಾಡ್ತಿದ್ದಾರೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ನಿಮ್ಮನ್ನು ಅರ್ಥ ಮಾಡಿಸೋಕ್ಕೆ ಸಿಟ್ಟಿಗೆ ಹಾಗೆ ಮಾಡ್ತಿರ್ಬೋದು. ಎಲ್ಲೋ ಒಂದು ಕಡೆಗೆ ಏನಾಗುತ್ತೆ, ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೆ, ಸಿಟ್ಟಿಗೆ ನೀವೇನೋ ಒಂದು ಮಾಡಿರ್ತೀರಿ, ಅದು ಟ್ರಿಗರ್ ಆಗಿರ್ತಾರೆ. ಅದನ್ನು ಅರ್ಥ ಮಾಡ್ಸೋಕೆ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ನಾನು ಇವಳನ್ನ ಅಥವಾ ಇವನ್ನ ಹೀಗೆ ಒಂದು ಸ್ವಲ್ಪ ದಿನ ನನ್ನ ಬೇರೆ ಏನಂತ ಗೊತ್ತಾಗಲಿ, ಅದಕ್ಕೆ ನಾನು ಹಿಂಗೆ ಮಾಡ್ತಿದ್ದೀನಿ ಅಂತೇಳಿ ಕೆಲವ್ರಿಗೆ ಮಾಡ್ತಾರೆ. ಬಟ್ ಅದೇನಾಗುತ್ತೆ, ಹಾಗೆ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಇವ್ರಿಗೆ ಯಾರಿಗೆ ಅರ್ಥ ಮಾಡಿಸ್ಬೇಕಂತ ನೀವು ಅಂದ್ಕೊಂಡಿರ್ತೀರಿ ಆ ವ್ಯಕ್ತಿಗಳಿಗೆ ಏನಾಗುತ್ತೆ, ನಿಮ್ಮ ಮೇಲೆ ನೆಗೆಟಿವ್ ಬರಲಿಕ್ಕೆ ಶುರು ಆಗುತ್ತೆ, ಅನುಮಾನಗಳು ಹುಟ್ಟೋಕ್ಕೆ ಶುರು ಆಗುತ್ತೆ. ಯಾವತ್ತು ಅರ್ಥ ಮಾಡಿಸ್ಬೇಕಂದ್ರೆ ಅದನ್ನು ಬೇರೆ ರೂಪದಲ್ಲಿ ಅರ್ಥ ಮಾಡಿಸಿ. ಅದು ಬಿಟ್ಕೊಂಡು ಟೈಮ್ ಕೊಡ್ದಿರಾ, ಕಾಲ್ ಮಾಡ್ದಿರಾ, ಮೆಸೇಜ್ ಮಾಡ್ದಿರಾ, ಅಥವಾ ಕೇರ್ ಮಾಡ್ದಿರಾ, ಪ್ರೀತಿ ಮಾಡ್ದಿರಾ, ಈ ಥರ ಇತ್ತು ಅಂತ ಹೇಳಿದ್ರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಆ ಥರ ಅರ್ಥ ಮಾಡ್ಸೋಕೆ ಏನಾದ್ರು ಹೋಯಿತು ಅಂತ ಹೇಳಿದ್ರೆ 100% ನಿಮ್ಮ ಪ್ರೀತಿನಲ್ಲಿ ಅನುಮಾನಗಳು ಹುಟ್ಟುವಂಥ ಸಾಧ್ಯತೆ ಇರುತ್ತೆ. ಸೊ ದಯವಿಟ್ಟು ಆ ಕೆಲಸ ಮಾಡಬೇಡಿ. ಆ್ಯಂಡ್ ಯಾರು ಈ 4 ಪಾಯಿಂಟ್ಸ್ ಏನು ಹೇಳಿದ್ದೀನಿ, ಈ ಕಂಪ್ಲೀಟಾಗಿ 4 ಪಾಯಿಂಟ್ಸ್ ಪ್ರಕಾರ ನಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಎಚ್ಚೆತ್ಕೊಳ್ಳಿ, ನಿಮ್ಮ ಪ್ರೀತಿನಲ್ಲಿ 100% ಎಲ್ಲ ಒಂದು ಕಡೆಗೆ ನಿಮಗೆ ಚೀಟ್ ಆಗ್ತಿದೆ ಅಂತ ಅರ್ಥ. ಚೀಟ್ ಮಾಡೋರೆ ಹಿಂಗೆ ಮಾಡ್ತಾರೆ, ಇನ್ನು ಚೆನ್ನಾಗಿರೋರು ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಕೆಲವ್ರದ್ದು ಏನಾದ್ರೆ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಆ ಟೈಮ್ ಅದು ಬೇರೆ. ಬ್ಯುಸಿ ಇದ್ದಾಗ ಹೇಳ್ಕೊಂಡಿರ್ತಾರೆ, ಈ ಬ್ಯುಸಿ ಇದೆ, ಈ ಶೆಡ್ಯೂಲ್ ಇದೆ, ಹಿಂಗಿದೆ. ಬಟ್ ಅದ್ರ ಮಧ್ಯೆ ಎಲ್ಲ ಒಂದು ಕಡೆ 5 ನಿಮಿಷ 10 ನಿಮಿಷ ಮಾತಾಡ್ತಾರೆ, ಅದು ಬೇರೆ. ಬಟ್ ಎವ್ರಿ ಟೈಮ್ ನಿಮಗೆ ಶುರುವಾತಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಂಥ ವ್ಯಕ್ತಿಗಳು ಸಡನ್ಲಿ ಅದೇ ಕೆಲಸ ಇದ್ದರೂ ಕೂಡ ಸಡನ್ಲಿ ಕಾರಣಗಳು ಕೊಡ್ತಾ ಇದ್ದಾರೆ ಅಂದರೆ ಎಚ್ಚೆತ್ಕೊಳ್ಳಿ, ನಿಮಗೆ ಏನೋ ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡು ಚೀಟ್ ಮಾಡ್ತಾ ಇದ್ದಾರೆ. ಓಕೆ. ಆ್ಯಂಡ್ ಸ್ನೇಹಿತರೆ, ವಿಡಿಯೋ ಏನು ಅನ್ನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅನಿಸಿದರೆ ಜಸ್ಟ್ 300 ರೂಪೀಸ್ ನಿಮಗೆ ಕೌನ್ಸಿಲಿಂಗ್ ಚಾರ್ಜ್ ಮಾಡ್ತೀವಿ. ಬಿಫೋರಲ್ಲಿ 500 ಇತ್ತು, ಈಗ ಎಲ್ರಿಗೂ ನೀಡಿರಲಿ. ಕೆಲವೊಂದು ನಿನ್ನೆ ಮೊನ್ನೆ ಎಲ್ಲ ಕಾಲ್ಸ್ ಬಂತು. ಸೊ ಆ ಕಾರಣಕ್ಕೆ ಅವರಿಗೆಲ್ಲ ಪಾಪ ಪೇ ಮಾಡಲಿಕ್ಕೆ ಅಷ್ಟು ಆಗಿರಲಿಕ್ಕಿಲ್ಲ, ಅದಕ್ಕೆ ಕಡಿಮೆ ಮಾಡಿದ್ದೀನಿ ಫೀಸ್ನ. ಸೊ ನಿಮಗೆ 40-45 ಮಿನಿಟ್ಸ್ ತನಕ ನಮ್ಮ ಜೊತೆ ಮಾತಾಡ್ಬೋದು, ನಾವೇ ಹ್ಯಾಂಡಲ್ ಮಾಡಿ ಕೌನ್ಸಿಲಿಂಗ್ ಮಾಡ್ತೀವಿ. ಪ್ರೈವೇಸಿ ಇರುತ್ತೆ, ಕಾಲ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅನಿಸಿದ್ರು ಅದನ್ನು ಕಮೆಂಟ್ ಮಾಡಿ. ಯಾರು ಅತಿ ಹೆಚ್ಚು ಕಮೆಂಟ್ ಮಾಡಿರ್ತೀರಿ ಅದೇ ಟಾಪಿಕ್ ಮೇಲೆ ವಿಡಿಯೋ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.